ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ದೇವನೂರು ಮಹಾದೇವ ಅವರು ಬರೆದಿರುವಂತಹ ದ್ಯಾವನೂರು ಕಥಾ ಸಂಕಲನದಲ್ಲಿ ಒಂದಾಗಿರುವಂತಹ ಅಮಾಸ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಸೀದಾ ಕತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೇಖಕರ ಬಗ್ಗೆ ನೋಡೋದಾದರೆ, ಇವರು ದ್ಯಾವನೂರು ಕಥಾ ಸಂಕಲನ, ಎದೆಗೆ ಬಿದ್ದ ಅಕ್ಷರ, ಬಿಡಿ ಬರಹಗಳು, ಒಡಲಾಳ, ಕುಸುಮ ಬಾಲೆ ಅನ್ನೋ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ದಲಿತ ಸಂವೇದನೆಯ ಸೂಕ್ಷ್ಮತೆ ಹಾಗೆ ಸಂಕೀರ್ಣತೆಯನ್ನು ಪ್ರತಿನಿಧಿಸುವಂತಹ ಕೃತಿಗಳು ಇವೆಲ್ಲ. ಈ ಮೇಲ್ವರ್ಗದವರು ಜೀತ ಪದ್ಧತಿ, ಜಮೀನ್ದಾರಿ ವ್ಯವಸ್ಥೆ ಈ ಥರ ಎಷ್ಟು ಅಮಾನವೀಯವಾಗಿ ನಿಕೃಷ್ಟವಾಗಿ ದಲಿತ ಸಮುದಾಯವನ್ನು ನಡೆಸ್ಕೊತಾರೆ ಅನ್ನೋದನ್ನು ಈ ಕೃತಿಗಳಲ್ಲಿ ತುಂಬ ನಾಜೂಕಾಗಿ ವಿವರಿಸಿದ್ದಾರೆ. ಹಾಗೆ ದಲಿತ ಸಮುದಾಯದ ಸಂಸ್ಕೃತಿಯನ್ನು, ಅವರ ಆಚಾರ ವಿಚಾರಗಳನ್ನು ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಕೃತಿಗಳಲ್ಲಿ ಬಿಂಬಿಸಿದ್ದಾರೆ. ಇವ್ರ ಕೃತಿಗಳನ್ನು ಸಂಪೂರ್ಣವಾಗಿ ಓದಿದಾಗ ಗೊತ್ತಾಗುತ್ತೆ, ದಲಿತ ಸಮುದಾಯದ ನೈಜ ಚಿತ್ರಣವನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇವರು ಬರೆದಿರುವಂತಹ ಕೃತಿಗಳು ಕೆಲವು ಸಾಧ್ಯವಾದಷ್ಟು ಸಂಪೂರ್ಣವಾಗಿ ಓದುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಈ ಒಡಲಾಳ, ಕುಸುಮ ಬಾಲೆ, ಬಿಡಿ ಬರಹಗಳು, ಎದೆಗೆ ಬಿದ್ದ ಅಕ್ಷರ ಮತ್ತು ದ್ಯಾವನೂರು ಒಂದು 4-5 ಕತೆಗಳಿದಾವಷ್ಟೇ. ಈ ದ್ಯಾವನೂರು ಕಥಾ ಸಂಕಲನದಲ್ಲಿ ಇವತ್ತಿನ ಒಂದು ಕತೆ ಅಮಾಸ. ಈ ಕತೆ ಏನು ಹೇಳೋಕೆ ಹೊರಟಿದೆ ಅಂತಂದರೆ, ಆಗಲೇ ಹೇಳ್ದಂಗೆ ದಲಿತ ಸಂವೇದನೆಯ ಸೂಕ್ಷ್ಮತೆಯನ್ನು ಈ ಕಥೆಯ ಮೂಲಕ ಸಾರಿ ಹೇಳ್ತಾ ಇದ್ದಾರೆ. ಯಾವುದೇ ಪ್ರತಿರೋಧವನ್ನು ಒಡ್ಡದೆ ಸಮಾಜದಲ್ಲಿರುವಂತಹ ಜೀತ ಪದ್ಧತಿ, ಜಮೀನ್ದಾರಿ ಪದ್ಧತಿಯಂತಹ ಅಮಾನುಷ ಕ್ರೌರ್ಯವನ್ನು ಬಿತ್ತರಿಸುವಂತಹ ಕತೆ ಈ ಅಮಾಸ ಕತೆ. ಇನ್ನು ಹೇಳಬೇಕು ಅಂತಂದರೆ ನೋಡಿ, ಅಮಾಸ ಕಥಾನಾಯಕ ಇವನು ದಲಿತ ಲೋಕದಲ್ಲೂ ಕೂಡ ಉತ್ಸಾಹದ ಚಿಲುಮೆಯ ರೀತಿಯಲ್ಲಿ ಅದಮ್ಯ ಚೈತನ್ಯವನ್ನು ಹೊತ್ತುಕೊಂಡಿರುವಂತಹ ರೀತಿಯ ಪ್ರತಿಭೆ ಇವನು. ಕೇವಲ ಮೇಲ್ವರ್ಗ ಸಮಾಜದಲ್ಲಷ್ಟೇ ಅಲ್ಲ, ಈ ದಲಿತ ಸಮುದಾಯದಲ್ಲೂ ಕೆಳವರ್ಗದಲ್ಲೂ ಕೂಡ ಪ್ರತಿಭಾವಂತ ಮಕ್ಕಳು ಇದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಅಮಾಸ. ಮೇಲ್ವರ್ಗ ಸಮುದಾಯಕ್ಕೆ ಪ್ರತಿಯಾಗಿ ದಲಿತ ಲೋಕದಲ್ಲಿ ಕಾಣಿಸ್ಕೊಂಡವನೇ ಈ ಅಮಾಸ. ಈ ಕಥೆಯಲ್ಲಿ ಬರುವಂಥ ಪ್ರಮುಖ ಪಾತ್ರಗಳ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಅಮಾಸ ಕಥಾನಾಯಕ, ನಂತರ ಕುರಿಯಯ್ಯ, ಗ್ಯಾಂಗ್ಮನ್ ಸಿದ್ದಪ್ಪ, ಬಸಣ್ಣ, ಊರಗೌಡರು, ಬಂಗಾರಿ ಇವರು ಮುಖ್ಯವಾಗಿರುವಂತಹ ಪಾತ್ರಗಳು. ಇವ್ರುಗಳ ಜೊತೆಗೆ ಇನ್ನೊಂದಷ್ಟು ಪಾತ್ರಗಳು ಬಂದು ಹೋಗ್ತವೆ. ಇವರು ತುಂಬಾ ಮುಖ್ಯವಾಗಿರುವಂಥವ್ರು, ಅದಕ್ಕೋಸ್ಕರ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಶುರು ಮಾಡೋಣವಾ. ಕಥಾನಾಯಕ ಅಮಾಸ. ಅಮಾಸ ಎಂಬುದು ಅಮಾಸನ ಹೆಸರು. ಅಲ್ಲ, ಇವ್ನಿಗೆ ಅಮಾಸ ಅಂತ ಯಾಕೆ ಹೆಸರು ಬಂತು? ಬಹುಶಃ ಅವನು ಕಪ್ಪಗಿದ್ದುದಕ್ಕ ಅಥವಾ ಅಮಾವಾಸ್ಯೆ ದಿನ ಹುಟ್ಟಿದ್ದಕ್ಕ ಅವನಿಗೆ ಹೆಸರು ಬಂದಿದ್ದು. ಅವ್ರ ಅಪ್ಪ ಅಮ್ಮ ಬದುಕಿದ್ರೆ ಕೇಳ್ಬೋದಾಗಿತ್ತು. ಆದರೆ ಪಾಪ ಅವನು ಹುಟ್ಟಿದ ಮೇಲೆ ನಡೆದಾಡೋ ವೇಳೆಗೆ ಕೆಲವೇ ವರ್ಷದಲ್ಲಿ ಅವ್ರ ತಾಯಿ, ನಂತರ ಅವ್ರ ತಂದೆ ದೈವಾಧೀನರಾಗ್ಬಿಟ್ರು. ಆಗಿಂದನೂ ಅನಾಥನಾಗಿರೋ ಈ ಅಮಾಸನಿಗೆ ಆ ಊರಿನ ಮಾರಿಗುಡಿಯೇ ಆಶ್ರಯ ತಾಣ. ಅಂದಿನಿಂದ ಮಾರಿಗುಡಿ ಅಂದರೆ ಅಮಾಸ, ಅಮಾಸ ಅಂದರೆ ಮಾರಿಗುಡಿ ಅನ್ನೋಂಗಾಯ್ತು. ಈ ಮಾರಿಗುಡಿ ಅಂದರೆ ಅದು ಯಾರೂ ದಿಕ್ಕು ದೆಸೆ ಇಲ್ದಿರೋಂತಹ ಜಾಗ ಅಲ್ಲ. ಅಮಾಸನಂತ ಎಷ್ಟೋ ಜನಕ್ಕೆ ಮಾರಿಗುಡಿ ನೆರಳು ಕೊಡ್ತಾ ಇದೆ. ಬೇಸಿಗೆಯಲ್ಲಂತೂ ದಗೆಗೆ ಮನೇಲಿರೋಕ್ಕಾಗ್ದಲೇ ಜನಗಳು ಕೂಡ ಅಲ್ಲಿ ಬಂದು ತಂಗ್ತಾ ಇದ್ರು. ಒಳ್ಳೆ ಜಾತ್ರೆ ಥರ ಇರ್ತಿತ್ತು. ಅದಿರಲಿ, ಇಲ್ಲಿ ಅಮಾಸನನ್ನು ಬಿಟ್ಟರೆ ಒಂದು ಹಳೆ ತಲೆ ಬೇರೆ ವಾಸ ಇದೆ. ಹಳೆ ತಲೆ ಅಂದರೆ ಹಿರಿ ಜೀವ. ಕೂದಲೆಲ್ಲ ಬೆಳ್ಳಗಾಗಿ ಹಣ್ಣು ಮುದುಕನಾಗಿರುವಂತಹ ಮಾಗಿದ ಜೀವ. ಆತ ಆ ಮಾರಿಗುಡಿಲಿ ಕುಂತಲ್ಲಿಂದ ಎದ್ದದ್ದನ್ನು ಯಾರೂ ಈವರೆಗೆ ಕಂಡಂತೇ ಇಲ್ಲ. ಆ ಮಾರಿಗುಡಿಯ ಯಾವುದೋ ಒಂದು ಮೂಲೆಯಲ್ಲಿ ಅದು ಯಾವುದೋ ಕಾಲದಲ್ಲಿ ಹಾಸಿರೋಂತಹ ಕಪ್ಪು ಕಂಬಳಿಯ ಮೇಲೆ ಕಾಲು ಚಾಚಿನೋ, ಕಂಬಕ್ಕೆ ಕೊರಗಿನೋ ಅಥವಾ ಕೈಗಳನ್ನು ಹಿಂದಕ್ಕೆ ಕಾಣಿಸಿಯೋ ಕೂತೇ ಇರ್ತಾಯಿದ್ರು. ಈ ಥರದೊಂದು 3-4 ಭಂಗಿ ಬಿಟ್ಟರೆ ಬೇರೆ ಭಂಗಿಗಳ ಪರಿಚಯವೇ ಇಲ್ವೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅಂತೆ ಅವ್ರು ಕುತ್ಕೊಂಡಾಗೆಲ್ಲ ಅರೆಗಣ್ಣನ್ನು ಮುಚ್ಕೊಂಡು ಕೂರ್ತಾಯಿದ್ರು. ಅದು ಬಿಟ್ಟು ಅವರು ಸಂಪೂರ್ಣವಾಗಿ ಕುಂತಂತೆ ಯಾವತ್ತೂ ಕಾಣಲೇ ಇಲ್ಲ. ಅವರ ಸ್ಥಿತಿಯ ಕಂಡರೆ ಏನನ್ನೋ ಧೇನಿಸುತ್ತಾ ಕುಂತಂತೆ ಗೋಚರಿಸುತ್ತೆ. ಯಾವಾಗಲೂ ಏನೋ ಯೋಚನೆ ಮಾಡುವಂತಹ ಧ್ಯಾನದಲ್ಲಿರೋ ಥರ ಕಾಣಿಸ್ತಾ ಇದ್ರಂತೆ. ಯಾಕೆ? ತೀರಾ ವಯಸ್ಸಾಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಸುಕ್ಕುಗಳಿಂದಲೇ ಮಾಡಿರೋಂತಹ ಅವರ ಮುಖವನ್ನು ನೋಡಿದಾಗ ಆ ಥರ ಅನ್ನಿಸ್ತಾ ಇತ್ತಂತೆ. ಇವರೇನೋ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಥರ. ಇನ್ನು ಇವ್ರ ಪಕ್ಕದಲ್ಲೇ ಆಳೆತ್ತರದ ಬಿದಿರುಗಳ ಕೂಡ ಸದಾ ಅಲ್ಲೇ ಇರ್ತಾ ಇತ್ತು. ಈ ವ್ಯಕ್ತಿ ಓಡಾಡೋದಕ್ಕೆ ಅದನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಅಮಾಸ ಯಾವಾಗಿಂದ ಈ ಹಿರಿ ಜೀವದ ಜೊತೆ ಸೇರಿಕೊಂಡೋ ಆವಾಗಿಂದ ಈ ವ್ಯಕ್ತಿ ಏನಾದ್ರು ಚಲಿಸ್ಬೇಕು, ಓಡಾಡಬೇಕು ಅಂತಂದಾಗ ಅಮಾಸನನ್ನು ಕರೀತಾ ಇದ್ರು. ಅಮಾಸನೇ ಒಂದು ರೀತಿ ಕೈಗೋಲಿನ ರೀತಿ ಮಾರ್ಪಟ್ಟಿದ್ದ. ಬಿದಿರುಗಳ ಅಷ್ಟಾಗಿ ಬಳಕೆಗೆ ಬರ್ತಾ ಇರಲಿಲ್ಲ.
ಯಾವಾಗ ಬಳಕೆ ಮಾಡ್ತಾಯಿದ್ರು ಅಂದರೆ ಈ ಕೋಳಿ ಕುರಿಗಳು ಈ ಆಡು ಮರಿಗಳು ಅಕಸ್ಮಾತ್ ಏನಾದರೂ ಆ ಒಂದು ಮಾರಿಗುಡಿಗೆ ಪ್ರವೇಶವನ್ನು ಪಡ್ಕೊಂಡ್ರೆ ಆವಾಗ ಅದನ್ನು ಓಡಿಸೋದಕ್ಕೆ ಈ ಬಿದಿರುಗಡಗಳು ಸಹಾಯಕ್ಕೆ ಬರ್ತಾಯಿದ್ದು. ಯಾರು ಈ ವ್ಯಕ್ತಿ? ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಹೆಸರೇ ಹೇಳಲಿಲ್ವಲ್ಲ ಅಂದರೆ ನೋಡಿ, ಸಣ್ಣವರಿಂದ ದೊಡ್ಡವ್ರವರೆಗೂ ಅವರನ್ನು ಕುರಿಯಯ್ಯ ಕುರಿಯಯ್ಯ ಅಂತ ಕರಿತಾ ಇದ್ರಂತೆ. ಅಲ್ಲ, ಇದೇನವ್ರು ಹುಟ್ಟಿದ ಹೆಸರಾ ಗೊತ್ತಿಲ್ಲ. ಆದರೆ ಇವ್ರಿಗೆ ಬುದ್ಧಿ ಬಂದಾಗಿಂದ ಹಿಡಿದು ಅವನ ತೊಡೆಗಳು ನಡೆದಾಡೋಂಥ ಶಕ್ತಿ ಕಳ್ಕೊಳ್ಳೋವರೆಗೂ ಊರಗೌಡರ ಹಟ್ಟಿಲಿ ಕುರಿಗಳನ್ನು ಕಾಯ್ದುಕೊಂಡಿದ್ದು. ಹಾಗಾಗಿ ಇವ್ರನ್ನ ಕುರಿಯಯ್ಯ ಕುರಿಯಯ್ಯ ಅಂತ ಆ ಊರಿನ ಎಲ್ಲ ಜನರು ಕರೀತಾ ಇದ್ರು. ಆ ಮೊದಲು ಕುರಿ ಮೇಯಿಸ್ಬೇಕಾದ್ರೆ ಅರೆಗಳನ್ನ ಮುಚ್ಕೊಂಡು ಬೆರಳುಗಳನ್ನ ಎಣಿಸ್ಕೊಂಡು ಕುರಿಗಳನ್ನ ಲೆಕ್ಕ ಮಾಡ್ತಾ ಇದ್ನಲ್ವ, ಅದೇ ಸ್ಥಿತಿ ಈಗಲೂ ಕೂಡ ಇಡೀ ವಯಸ್ಸಲ್ಲಿ ಕಣ್ಣನ್ನು ಅರ್ಧ ಮುಚ್ಕೊಂಡು ಬೆರಳುಗಳನ್ನ ಎಣಿಸ್ತಾ ಕುತ್ಕೋತಾ ಇದ್ರಂತೆ. ಎಲ್ಲಿ? ಮಾರಿಗುಡಿಲಿ. ನೋಡಿ, ಈ ಕುರಿಯಯ್ಯನ ಕಣ್ಣಿನ ಅಂಗಳದಲ್ಲೇ ಅಮಾಸನೂ ಕೂಡ ಬೆಳೀತಾ ಇದ್ದಾನೆ. ಸಣ್ಣವನಿಂದ ಅಮಾಸನನ್ನು ಈ ಕುರಿಯಯ್ಯನೇ ನೋಡ್ಕೊತಾ ಇದ್ದ ಅಲ್ವಾ. ಇವಾಗ ಅವನಿಗೆ ಒಂದು 10-11 ವರ್ಷ ಇರ್ಬೋದು. ಕುರಿಯಯ್ಯನ ಎಲ್ಲ ಕೆಲಸವನ್ನು ಈ ಅಮಾಸನೇ ಮಾಡ್ತಾ ಇದ್ದ. ಸರಿ, ಇವರಿಬ್ಬರ ವಾಸ್ತವ್ಯ ಮಾರಿಗುಡಿಲಿ ಅಂತ ಗೊತ್ತಾಯಿತು. ಇನ್ನು ಊಟಕ್ಕೆ ಏನು ಮಾಡ್ತಾರೆ ನೋಡಿ, ಅದೇ ಊರಲ್ಲಿ ಒಂದು ಮಠ ಇರುತ್ತೆ. ಆ ಮಠದಲ್ಲಿ ಈ ಅನಾಥರಿಗೆ ಬಡವರಿಗೆ ಊಟವನ್ನು ಹಾಕ್ತಾಯಿದ್ರು ಏನೋ ರಾತ್ರಿ ಹೊತ್ತು. ಆ ಮಠದ ಬೆಲ್ ಆಗೋದನ್ನೇ ಈ ಕುರಿಯಯ್ಯ ಮತ್ತು ಅಮಾಸ ಕಾಯ್ದುಕೊಂತ ಕೂತ್ಕೊಂಡಿದ್ರು. ಬೆಲ್ ಆಗಿದ ತಕ್ಷಣವೇ ಈ ಕುರಿಯಯ್ಯನ ಹಿಂದ್ಗಡೆ ಇದ್ದಂತಹ ತಟ್ಟೆ ಗ್ಲಾಸನ್ನು ಎತ್ಕೊಂಡು ಅಮಾಸ ಆ ಕಗ್ಗತ್ತಲ ರಾತ್ರಿಯಲ್ಲಿ ಯಾವ ಕಡೆ ಓಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ವಂತೆ. ಯಾಕಂದರೆ ಅವನಿದ್ದು ಕಪ್ಪುಗೆ ಅಲ್ವಾ, ಅಲ್ಲಿ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲ, ಸರಿಯಾದ ಲೈಟ್ ಬೇರೆ ಇಲ್ಲ. ದಲಿತರ ಕೇರಿ ಅಂದರೆ ಕೇಳಬೇಕಾ ಯಾವ ಥರ ಇರುತ್ತೆ ಅಂತ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಬೀದಿಗೆ ಒಂದು ಲೈಟ್ ಇರೋದೇ ಹೆಚ್ಚು. ಅಂತಹ ವ್ಯವಸ್ಥೆಯಲ್ಲೇ ಈ ಅಮಾಸ ಕಾರ್ಗತ್ತಲಲ್ಲಿ ಆ ಮಠದ ಹತ್ರ ಓಡೋಗಿ ಹಿಟ್ಟು ಸಾರನ್ನು ಈಸ್ಕೊಂಡು ಮತ್ತೆ ಈ ಮಾರಿಗುಡಿಗೆ ಬಂದು ಕುರಿಯಯ್ಯನಿಗೂ ಕೊಟ್ಟು ತಾನು ತಿಂದು ಮಲ್ಕೊಂಡ್ಬಿಡ್ತಾನೆ ಅಮಾಸ. ಊರೇ ನಿದ್ದೆ ಮಾಡಿಬಿಟ್ಟಿದೆ. ಅಲ್ಲಲ್ಲಿ ನಾಯಿಗಳು ಕಿರ್ಚಾಡ್ತಾ ಇದ್ದಾವೆ, ಗೂಗೆಗಳು ಮೆಲುಕು ಹಾಕ್ತಾ ಇದ್ದಾವೆ. ಈ ಮುದುಕ ಕುರಿಯಯ್ಯನಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಕಣ್ಣನ್ನು ಸೀಳಿ ಅತ್ತ ಇತ್ತ ನೋಡ್ತಾನೆ, ಎಲ್ಲಿ ಏನೂ ಕಾಣ್ತಾನೆ ಇಲ್ಲ. ಎಚ್ಚರವಾಗಿರೋ ಅಷ್ಟು ಕಾಲ ತನ್ನೊಳಗೆ ಏನೋ ಮಾತಾಡ್ಕೊತ ಪಕ್ಕದಲ್ಲಿರೋಂಥ ಅಮಾಸನನ್ನು ಮಾತಾಡಿಸ್ಬೇಕು ಅಂತ ಇವಾಗ ಕುರಿಯಯ್ಯ ಅಮಾಸ ಅಮಾಸ ಅಂತ 2-3 ಸಲ ಕರೀತಾನೆ. ಆ ಕಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ. ಈಗ ಕುರಿಯಯ್ಯ ಕೂಡ ಮಲ್ಕೊತಾನೆ. ಇದು ಅಮಾಸ ಮತ್ತು ಕುರಿಯಯ್ಯನ ದಿನನಿತ್ಯದ ಜೀವನ. ಹೀಗಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಈ ಅಕ್ಕಪಕ್ಕದೂರಿಗೆಲ್ಲ ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತಲ್ಲ, ಅದೇ ಥರನೇ ಈ ಊರಿಗೂ ಕೂಡ ಮಾರಿ ಹಬ್ಬ ಬರ್ತದೆ. ಆ ಮಾರಿ ಹಬ್ಬ ಬಂದಾಗಷ್ಟೇ ಕುರಿಯಯ್ಯ ತನ್ನ ಸ್ಥಾನವನ್ನು ಬದಲಾವಣೆ ಮಾಡೋದು. ಯಾಕೆ ಬದಲಾವಣೆ ಮಾಡ್ತಾರೆ ಹೇಳಿ? ಆ ಮಾರಿ ಗುಡಿಯಲ್ಲಿರುವಂಥ ಧೂಳು ಕಸನೆಲ್ಲ ತೆಗೆದು ಸುಣ್ಣ ಬಣ್ಣ ಎಲ್ಲ ಮಾಡಿ ಕಣ್ಣಿಗೆ ರಾಚೋಂಥ ರೀತಿಯಲ್ಲಿ ದೇವಸ್ಥಾನವನ್ನು ಸಿಂಗರಿಸ್ಬೇಕಲ್ವಾ, ಅದಕ್ಕೋಸ್ಕರ ಈಗ ಊರಿನ ಕೆಲ ಜನಗಳು ಮಾರಿ ಗುಡಿಗೆ ಬಂದಿದ್ದಾರೆ. ಅಲ್ಲಿರುವಂತಹ ಕಸ ಕಡ್ಡಿಯನ್ನೆಲ್ಲ ಹೊಡೆದು ಸುಣ್ಣ ಬಣ್ಣವನ್ನು ಮಾಡ್ಕೊತ ಅದಕ್ಕೆ ಅಲಂಕಾರವಾಗಿ ಕೆಮ್ಮಣ್ಣು ಪಟ್ಟಿಯನ್ನು ಕೂಡ ಮಾಡ್ಕೊತ ಬರ್ತಾ ಇದ್ದಾರೆ. ಆ ಸೂರ್ಯನ ಎಳೆ ಬಿಸಿಲು ಅವುಗಳ ಮೇಲೆ ಬಿದ್ದು ಅದರ ಕಾಂತಿ ಇನ್ನೂ ಹೆಚ್ಚಾಗ್ತಾ ಇದ್ದಾವಂತೆ. ಆ ಮಾರಿಗುಡಿಯ ಕಾಂತಿ ತುಂಬ ಹೊಳಪಾಗಿ ಇಷ್ಟು ದಿನ ಒಂದು ರೀತಿ ಕಳೆಗುಂದಿದಂತೆ ನೀರಸವಾಗಿ ಕಾಣ್ತಾ ಇತ್ತು. ಈಗ ಸೂರ್ಯನ ಕಿರಣದಿಂದ ಒಳ್ಳೆ ಮಧುವಣಗಿತ್ತಿಯಂತೆ ಆ ದೇವಸ್ಥಾನ ಅಲಂಕೃತವಾಗ್ತಾ ಇದೆ. ಒಂದು ಕಡೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ. ಆದರೆ ಈ ಕಡೆ ಕುರಿಯಯ್ಯ ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ರು ಅಲ್ವಾ, ಇನ್ನೂ ಆ ಕಡೆ ಬಂದಿಲ್ಲ. ಇನ್ನೊಂದು 8-10 ಜನ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಪಂಜನ ರೆಡಿ ಮಾಡ್ಕೊತ ಬಣ್ಣ ಬಣ್ಣದ ಕಾಗದಗಳನ್ನು ಕತ್ತರಿಸಿ ಅದರಿಂದ ಸರಮಾಲೆಗಳನ್ನೆಲ್ಲ ಮಾಡ್ತಾ ದೇವಸ್ಥಾನವನ್ನು ವಿಚಿತ್ರವಾಗಿ ಮಾಡ್ತಾಯಿದ್ರು. ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲಿ ಹೊಸ ಹೊಸ ಬಿಳಿ ಬಟ್ಟೆ ಹಾಕಿದ್ರಿಂದ ಮಾರಿಗುಡಿ ತುಂಬ ಬಿಳಿ ಹೊಳಪು ಪಡಿತಾ ಇತ್ತು. ಹೊಡಿತಿರೋದು ಬಿಳಿ ಮತ್ತು ಕೆಮ್ಮಣ್ಣಿನ ಪಟ್ಟಿಗಳು, ಬಿಳಿ ಬಣ್ಣ. ಇವರು ಹಾಕ್ಕೊಂಬಂದಿರೋಂಥ ಬಟ್ಟೆನೂ ಕೂಡ ಬಿಳಿಯ ಹೊಳಪನ್ನು ತುಂಬಿರುವಂತಹ ಬಿಳಿ ಬಣ್ಣನೇ. ಇನ್ನು ಎಲ್ಲ ಕೂಡ ಸೂರ್ಯನ ಬೆಳಕು ಬಿದ್ದು ಇನ್ನೂ ಪ್ರಜ್ವಲಿಸ್ತಾ ಇದೆ ಬಿಳಿಯ ಹೊಳಪು. ಮಾರಿಗುಡಿಯ ಇನ್ನೊಂದು ಮೂಲೆ ಅಲಂಕೃತವಾಗೋದಕ್ಕೆ ಬಾಕಿ ಇತ್ತಲ್ವ, ಅಲ್ಲೇ ಕುರಿಯಯ್ಯ ಇದ್ದಿದ್ದು. ಅಲ್ಲಿಗೆ ಬಸಣ್ಣ ಬರ್ತಾನೆ. ಯಾರು ಈ ಬಸಣ್ಣ? ಫ್ರೆಂಚು ಮೀಸೆ ಬಿಟ್ಟಿದ್ದಂತಹ ಕಪ್ಪಗೆ ಗಿಡ್ಡಗೆ ಇದ್ದಂತಹ ವ್ಯಕ್ತಿ. ಅವನು ಕೂಡ ಬಿಳಿ ಬಟ್ಟೆ ತೊಟ್ಕೊಂಡಿದ್ದ. ಆದರೆ ಅವನಿದ್ದು ಕಪ್ಪುಗಲ್ವಾ, ಆ ಕಪ್ಪಗಿದ್ದರಿಂದ ಆ ಬಟ್ಟೆ ಮತ್ತಷ್ಟು ಹೊಳಿತಾ ಇತ್ತು. ಬಸಣ್ಣ ಈಗ ನೇರ ಕುರಿಯಯ್ಯ ಇದ್ದಂಥ ಮೂಲೆಗೆ ಬಂದು ಅಯ್ಯ ಅಂತ ಜೋರಾಗಿ ಕಿರ್ಚ್ಕೊತಾನೆ. ಈ ಕುರಿಯಯ್ಯನಿಗೆ ಕಿವಿ ಸ್ವಲ್ಪ ದೂರ ಅಲ್ವಾ, 1-2 ಸಲ ಮಾತಾಡಿಸ್ಬೇಕಾಗಿತ್ತು. ಆಗ ಮಾತಾಡ್ಸಿದ್ರೆ ಮಾತ್ರ ಅಂತ ಅಂತಿದ್ದ. ದೇವಸ್ಥಾನದಲ್ಲಿ ಮೊದಲೇ ಸದ್ದು ಗದ್ದಲ ಬೇರೆ, ಗಿಜಿ ಗಿಜಿ ಅಂತ ಇದ್ರು. ಇನ್ನು ಈ ಬಸಣ್ಣ ಅಯ್ಯ ಅನ್ನೋದು ಎಲ್ಲಿ ಕೇಳಿಸ್ಬೇಕು ಪಾಪ. ಮತ್ತೊಂದು ಸಲ ಕರೀತಾನೆ. ಆ ದನಿಗೆ ಕುರಿಯಯ್ಯ ನಿಧಾನವಾಗಿ ಕಣ್ಬಿಟ್ಟು ನಿಧಾನವಾಗಿ ಆ ಬಸಣ್ಣನ ಕಡೆ ನೋಡ್ತಾನೆ. ಸರಿಯಾಗಿ ಕಾಣಿಸ್ತಿಲ್ಲ,
ಆದರೂ ಕೂಡ ತನ್ನೆದುರು ಬೆಳ್ಳಗೆ ಮೂಡುತ್ತಾ ಓಡಾಡುತ್ತಾ ಇದ್ದ ಆಕೃತಿಗಳನ್ನು ನೋಡುತ್ತಾ ತಾನು ಹಿಂದೆ ಇದ್ದಂತಹ ನೆನಪುಗಳು ಕಣ್ಣ ಮುಂದೆ ಅವನಿಗೆ ಓಡಾಡ್ತಾ ಇರುತ್ತೆ. ಯಾರಿಗೆ? ಕುರಿಯಯ್ಯನಿಗೆ. ಮಾರಿ ಹಬ್ಬ ಅಂದರೆ ಹುಲಿಯಾಸ ಅಂದರೆ ಅವನೇ, ಕುರಿಯಯ್ಯನೇ. ಅವನ ಪ್ರಾಯದಲ್ಲಿ ಅವನಿಲ್ಲದೆ ಹುಲಿಯಾಸ ಇದ್ದುದಿಲ್ಲ. ಹುಲಿಯಾಸ ಕಣ್ಣಳ ಮುಂದೆ ಕುಣಿಯತೊಡಗಿತ್ತು. ತಮ್ಮಟೆಯ ಸದ್ದು ಬಂದು ಕಿವಿಗೆ ಚಚ್ಚತೊಡಗಿತ್ತು. ಆಗ ದೊಡ್ಡಗೌಡರು ಬದುಕಿದ್ದ ಕಾಲ ನೋಡಿ. ಕುರಿಯಯ್ಯ ಇಮ್ಯಾಜಿನೇಷನ್ ಹೋಗ್ತಾ ಇದ್ದಾರೆ. ಅವರು ಪ್ರಾಯದಲ್ಲಿದ್ದಾಗ ಏನೆಲ್ಲ ಕತೆ ಆಗಿತ್ತು ಅಂತ. ಹುಲಿಯಾಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂಥ ವ್ಯಕ್ತಿ ಇವರು. ದೊಡ್ಡಗೌಡರು ಅಂದರೆ ಈಗಿರುವಂಥ ಗೌಡರ ತಂದೆ, ದೊಡ್ಡಗೌಡರು ಇದ್ದಂಥ ಕಾಲ ಅದು. ಆಗ ಕುರಿಯಯ್ಯ ಈಗ ಅಮಾಸ ಇದ್ದ ಅಲ್ವಾ, ಅಷ್ಟೇ ಉದ್ದದ ಹೈದಾಗಿದ್ದ. ಆಗೀತ ಎಷ್ಟು ಮಜಬೂತಾಗಿ ಹುಲಿವೇಷವನ್ನು ಹಾಕ್ತಾ ಇದ್ದ ಅಂದರೆ ಕುರಿಯಯ್ಯನ ಹುಲಿವೇಷವನ್ನು ಮೆಚ್ಕೊಂಡು ದೊಡ್ಡಗೌಡ್ರೆ ತಲೆದೂಗ್ಬಿಟ್ಟಿದ್ರು. ಅಂಗಿ ಬಟ್ಟೆ ಇನಾಮು ಕೊಡುತ್ತಾ, ನೀ ಇರೋಷ್ಟು ಕಾಲ ನಮ್ಮ ಹಟ್ಟಿಲೇ ಇರು, ನೀನು ಉಂಡ ಊಟ ಹಾಕ್ಕೊಂಡ ಬಟ್ಟೆ ಒಂದಿಷ್ಟು ಕುರಿ ನೋಡ್ಕೊ ಅಷ್ಟೇನೆ. ಈ ಥರ ಹಳೇದೆಲ್ಲವೂ ಕುರಿಯಯ್ಯನಿಗೆ ನೆನಪಾಗ್ತಾ ಇದೆ. ಅವನ ಮುಖ ಒಂದು ಸ್ವಲ್ಪ ಅರಳ್ತಾ ಇದೆ. ಯಾಕೆ? ಅವನ ಸುಕ್ಕು ಮುಖದ ಪ್ರತಿ ನೆರೆಗೆಯೂ ಮಾರಿಗುಡಿಯ ಬಿಳಿ ಬಣ್ಣದಿಂದಲೋ ಅಲ್ಲಿದ್ದ ಗುಂಪು ತೊಟ್ಟಿದ್ದ ಬಿಳಿ ಬಟ್ಟೆ ದೆಸೆಯಿಂದೋ ಬೆಳ್ಳಗೆ ಅಗಲವಾಗಿ ಅರಳತೊಡಗಿತ್ತು. ಬಸಣ್ಣನು ಇನ್ನೂ ಒಂದು ಸಲ ಜೋರಾಗಿಯೇ ಅಯ್ಯ ಅಂದನು. ಕುರಿಯಯ್ಯ ಕತ್ತ ಎತ್ತಿ ಅವನ ಅವಲೋಕಿಸಿದನು. ಇವನು ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಯಿತು ಕುರಿಯಯ್ಯನಿಗೆ. ಕುರಿಯಯ್ಯ ಬಲಗೈಲಿ ಬಿದಿರುಗಳವನ್ನು ಹಿಡ್ಕೊಂಡು ಇನ್ನೊಂದು ಕೈನ ಮೇಲ್ಗಡೆ ಮಾಡಿ ಬಸವಣ್ಣನ ಕಡೆ ನೀಡ್ತಾನೆ. ನೀಡಿರುವಂತಹ ಕೈಯನ್ನು ಬಸವಣ್ಣ ಹಿಡ್ಕೊಂಡು ಅವನನ್ನು ನಿಧಾನವಾಗಿ ಮತ್ತೊಂದು ಮೂಲೆಗೆ ಕರ್ಕೊಂಡೋಗಿ ಕೂರಿಸ್ತಾನೆ. ಈ ಕಡೆ ಹಾಸಿರೋಂಥ ಕಂಬಳಿಯನ್ನು ಬಸವಣ್ಣ ಒಂದೆರಡು ಸಲ ಜಾಡಿಸಿ ಒದರಿ ಕುರಿಯಯ್ಯ ಕುಂತಿರೋಂಥ ಮೂಲೆಗೆ ತಂದು ಹಾಸ್ತಾನೆ. ಆ ಕಂಬಳಿನ ಜಾಡಿಸಿ ಒದರಿದ ಬಿರುಸಿಗೆ ಕಂಬಳಿಲಿದ್ದಂತಹ ಧೂಳು ಕಸವೆಲ್ಲ ಎಳೆ ಬಿಸಿಲಿಗೆ ಹಾರಿ ಗಾಳಿಲಿ ಈಜತೊಡಗಿದವು. ಕುರಿಯಯ್ಯ ಇಲ್ಲೇ ಇದ್ದಾನೆ, ಅಮಾಸ ಎಲ್ಲೋದ? ಅತ್ತಗೆ ಆಟ ಆಡೋದಕ್ಕೆ ಅಂತ ಎತ್ತೆತ್ಗೋ ಹೋಗಿದ್ದ ಅಮಾಸ ಮಧ್ಯಾಹ್ನ ಮಾಡ್ಕೊಂಡೆ ಮಾರುಗುಡಿಗೆ ಬರ್ತಾನೆ. ಬಂದು ನೋಡ್ತಾನೆ. ನೋಡಿದ್ರೆ ಕಣ್ಣಿಗೆ ಹಿಡಿಸಲಾರದಷ್ಟು ಅಲ್ಲಿ ಏನೇನೋ ತುಂಬ್ಕೊಂಬಿಟ್ಟೈತೆ. ಹಸಿ ಸುಣ್ಣ, ಕೆಮ್ಮಣ್ಣು, ನೆಲ ತಾರಿಸಿದ ಹಸಿ ತೊಪ್ಪೆ ವಾಸನೆಗಳೆಲ್ಲ ಒಂದ್ರ ಮೇಲೊಂದು ಬಿದ್ದು ಮೂಗಿಗೆ ಮುತ್ತುತ್ತಾ ಮಾರಿಗುಡಿ ಗಮಲೇ ಒಂದಾಗಿತ್ತು. ಕುರಿಯಯ್ಯ ಈ ಮೂಲೆಯಿಂದ ಆ ಮೂಲೆಗೆ ಸ್ಥಳಾಂತರಿಸಿ ಮೊದಲಂತೆ ಕೂತಿದ್ದನು. ಹಜಾರದಲ್ಲಿ ನಡುವೆ ರೌಂಡಾಗಿ ಒಂದಿಷ್ಟು ಜನ ಗುಂಪುಗೂಡಿ ನಿಗರಿ ಏನೋ ನೋಡ್ತಾ ಇದ್ರು. ಆ ಗುಂಪಿನ ಒಳಗೆ ಒಬ್ಬ ಏನೋ ಮಾಡ್ತಾ ಇದ್ದ. ಅದನ್ನು ಅಮಾಸನಿಗೂ ನೋಡಬೇಕು ಅಂತ ಅನಿಸುತ್ತೆ. ತವಕ್ಕಂತ ಅಲ್ಲಿಗೆ ಹಾರಿ ಇಣುಕಿ ನೋಡ್ತಾನೆ. ಕಂಡದ್ದು ಬಣ್ಣ ಬಣ್ಣದ ಭೃಂಗದ ಕಾಗದದಲ್ಲಿ ಗಂಡಬೇರುಂಡ ಕಿರೀಟ ಮುಂತಾದ ಅವಚವಿ ಕೊರೆಯುತ್ತಿದ್ದಂತೆಲ್ಲ ಸುತ್ತಗೆ ನೆರೆಕೊಂಡಿದ್ದಂಥವ್ರು ಹಾಗಿರಬೇಕು, ಹೀಗಿರಬೇಕು, ಹಾಗೆ ಭೇಷ್ ಅಂತೆಲ್ಲ ತಲಾ ಒಂದೊಂದು ಮಾತಾಡ್ತಾಯಿದ್ರು. ನೋಡಿ ಅವೆಲ್ಲ ಕಣ್ಣಿಗಿಳಿದ ಮೇಲೆ ಅಮಾಸ ಅಲ್ಲಿಂದ ನೆಗೆದು ಕುರಿಯಯ್ಯನ ಪಕ್ಕಕ್ಕೆ ಬಂದು ಕುತ್ಕೊತಾನೆ. ಇನ್ನು ಕುಂತಲಿಂದಲೇ ಅಮಾಸ ಮತ್ತೊಂದು ಕಡೆ ತಿರುಗಿ ನೋಡಿದಾಗ ಅಂಗಳದಲ್ಲಿ ಗೋಡೆಗೆ ಸೇರಿದ ಹಾಗೆ ದೊಡ್ಡದ ಕೆಂಪು ಬಿಳಿ ಬಣ್ಣದ ದೇವರ ಛತ್ರಿ ಚಾಮರಗಳನ್ನು ಹೊರಗಡೆ ಬಿಸಿಲಿಗೆ ಒಣ ಹಾಕಿರ್ತಾರೆ. ಅದರ ಹತ್ತಿರದಲ್ಲೇ ಇನ್ನೇನೋ ಬಾನನ ಮುಟ್ಟಿಸ್ಬಿಡ್ತೀನೇನೋ ಅನ್ನೋ ರೀತಿಯಲ್ಲಿ ತೆಂಗಿನ ಮರ ನಿಗುರುತ್ತಾ ವಾಲಾಡ್ತಾ ಇರುತ್ತೆ. ಅದರ ಮೇಲೆ ಕಣ್ಣು ಹತ್ತಿಸಿ ಅಮಾಸ ಕಣ್ಣು ಹೋದಷ್ಟು ದೂರ ನೋಡ್ತಿರ್ತಾನೆ. 6-7 ಬಲವಾದ ಗೊನೆಗಳ ಕಾಯಿ ಭಾರಕ್ಕೆ ಮರ ಜಗ್ತಾ ಇರೋಂಥ ರೀತಿಯಲ್ಲಿ ಅವನಿಗೆ ಕಾಣಿಸ್ಬಿಡುತ್ತೆ. ಹಾಗೆ ಬುಡದ ಕಡೆ ಕಣ್ಣಿಡಿಸಿದ್ರೆ ಅದಕ್ಕೂ ಕೂಡ ಸುಣ್ಣ ಕೆಮ್ಮಣ್ಣನೆಲ್ಲ ಸಿಕ್ಕಾಪಟ್ಟೆ ಬಳ್ದುಬಿಟ್ಟಿರ್ತಾರೆ. ಅದನ್ನು ನೋಡಿದಂಥ ಅಮಾಸ ಕುರಿಯಯ್ಯನ ಪಕ್ಕಕ್ಕೆ ಮತ್ತೂ ತವದು ಅಯ್ಯ ಅನ್ನಲು ಏನ ಎಂಬಂತೆ ಅವ ನೋಡಲು ನೋಡಯ್ಯ ನೀನು ತೆಂಗಿನ ಮರಕ ಯಾರ ಕಣ ಸುಣ್ಣ ಬಣ್ಣ ಬಳ್ದವ್ರೆ ಅಂತು. ಕುರಿಯಯ್ಯ ನೋಡ್ತಾನೆ. ಆದರೆ ಅಷ್ಟು ದೂರ ಏನೂ ಕಾಣಿಸ್ಲಿಲ್ಲ. ಕಣ್ಣೆಲ್ಲ ಮಂಜಾಗ್ಬಿಡುತ್ತೆ. ಇಷ್ಟಕ್ಕೂ ಈ ಮರ ಕುರಿಯಯ್ಯಂದು ಹೆಂಗಾಯಿತು? ಇದನ್ನು ಕುರಿಯಯ್ಯನೇ ಹೇಳ್ತಾರೆ ನೋಡಿ. ಮಾಟ ಮಾಡಿ ಯಾರೋ ಸುಡ್ಗಾಡಲ್ಲಿ ತೆಂಗಿನಕಾಯಿ ಹೂತಿದ್ರು. ಅದು ಸಸಿಯಾಗಿ ಕೆಂದಿ ಭೂಮಿ ಸೇಡಿ ಬಂತು ಗಿಡವಾಗಿ. ಅದನ್ನು ಕಿತ್ಕೊಬಂದು ನಂದು ಅಂತ ಒಂದು ಇರಲಿ ಅಂತ ಈ ಮಾರಿಗುಡಿ ಮೂಲೆಯಲ್ಲಿ ನೆಟ್ಟಿದ್ದು. ಅದು ನನ್ನ ಕಣ್ಮುಂದೆನೇ ಎಷ್ಟು ಮ್ಯಾಲಕ್ಕೆ ಬೆಳೆದು ನಿಂತ್ಕೊಬಿಟ್ಟದೆ ಅಂತ ಕುರಿಯಯ್ಯ ಹೇಳ್ತಾರೆ. ಇನ್ನು ಹೊತ್ತು ಕಳೀತಾ ಊರಿಗೆ ನೆಂಟರಿಷ್ಟೆಲ್ಲ ಬರ್ತಾ ಇದ್ದಾರೆ ಹಬ್ಬಕ್ಕೆ ಅಂತ. ಬಂದಿರೋರೆಲ್ಲ ಮಾರಿಗುಡಿಗೆ ಫಸ್ಟು ಹೋಗಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಆಮೇಲೆ ಅವರವರ ನೆಂಟರು ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಅಲ್ಲೇ ಕುತ್ಕೊಂಡು ಹೊಡಿತಾ ಇದ್ದಾರೆ. ಅವರವರ ಊರಲ್ಲಿ ಆಗಿರುವಂತಹ ಜಗಳಗಳನ್ನೆಲ್ಲ ಮತ್ತೆ ಕೆದಕಿ
ಇದು ಹಂಗಾಯಿತು ಇದು ಹಿಂಗಾಯಿತು ಅಂತ ಏನೇನೋ ಮಾತಾಡ್ಕೊತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಹೊರಗೆ ಜೋಳದ ಕಂತೆ ಕತ್ತಿಸಿ ಬಸವಣ್ಣ ತಮಟೆ ಕಾಯಿಸುತ್ತಾ ಅದರ ದನಿ ಬಿಗಿ ಮಾಡ್ತಾ ಇದ್ದಾನೆ. ಅಂದರೆ ಈ ಹಬ್ಬಗಳಲ್ಲೆಲ್ಲ ತಮಟೆ ಬಾರಿಸ್ತಾರಲ್ವ, ಅದಕ್ಕೆ ಅವನು ಬೆಂಕಿಯನ್ನು ಹಾಕಿ ತಮಟೆಯನ್ನು ಕಾಯಿಸ್ತಾ ಇದ್ದಾನೆ, ಆ ದನಿಯನ್ನು ಬಿಗಿ ಮಾಡ್ತಾ ಇದ್ದಾನೆ. ಆ ತಮಟೆ ಸದ್ದಿಗೆ ಅವನ ಸುತ್ತ ವಾನರ ಸೇನೆಯಂತೆ ಐಕಲು ಮಕ್ಕಳು ಸುತ್ತಿದವು. ಅದರೊಳಗೆ ಅಮಾಸನೂ ಒಬ್ಬನಾಗಿದ್ದ. ಬಸಣ್ಣ ತಮಟೆಯನ್ನು ಎದೆಗೆ ಏರಿಸಿ ಚಡ್ಜಡ್ಡು ನಕುನ 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 ಬಾರಿಸಲು ಕಂಚಿಗೆ ಬಡಿದಂತೆ ತಮಟೆ ದನಿಯು ಊರ 4 ಮೂಲೆ ಮುಟ್ಟತೊಡಗಿತ್ತು. ಸುತ್ತ ಇದ್ದ ಐಕ್ಕಳು ಸುಮ್ಮನಿರದೆ ಕುಣಿಯತೊಡಗ್ತವೆ. ಬಸಣ್ಣನಿಗೂ ಹುಮ್ಮಸ್ಸು ಬಂದು ಡಂಗ್ ಡಂಗು ಡಗ್ಗು ಚಿಕ್ಕಿ ಹೊಡಿತಾ ಅವನೂ ಕುಣಿದನು. ಈ ಬಸಣ್ಣನ ತಮಟೆ ಸದ್ದು, ಆ ಹೆಜ್ಜೆಯ ಸಪ್ಪಳ ಆ ಊರಿನ ಜನರೆಲ್ಲ ಅಲ್ಲಿಗೆ ಬರೋಂಥ ರೀತಿಯಲ್ಲಿ ಮಾಡುತ್ತೆ. ಒಬ್ಬೊಬ್ಬರೇ ಬಂದು ಅಲ್ಲಿ ಸೇರ್ತಾರೆ. ಅಮಾಸ ಎಷ್ಟು ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಅಂದರೆ, ಯಾರು ಹೇಳ್ಕೊಟ್ರೋ ಏನು ಕತೆನೋ, ಎಲ್ರಿಗಿಂತ ಬಹಳ ವೈನಾಗೆ ಹೆಜ್ಜೆ ಹಾಕ್ತಾ ಇದ್ದ. ಎಲ್ಲರೂ ಬೆರಗಿನಿಂದ ಎಲ್ಲ ಇವ ಅಂದ್ಕೊಂಡು ಅಮಾಸನನ್ನೇ ನೋಡ್ತಾ ಇದ್ರು. ಬರೀ ಗಂಡಸರಷ್ಟೇ ಅಲ್ಲ, ಹೆಂಗಸರು ಕೂಡ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬಂಗಾರಿಗಂತೂ ಅಮಾಸನಿಂದ ಕಣ್ಣು ಕೀಳುವುದಕ್ಕೇ ಆಗಲಿಲ್ಲ. ಅವನ ಮೇಲೆ ದೃಷ್ಟಿನ ನೆಟ್ಬಿಟ್ಟಿದ್ದಾಳೆ. ಯಾಕೆ ಅಂದರೆ ಅವಳಿಗೆ ಒಂದು ಮಗು ಬೇಕಾಗಿರುತ್ತೆ. ಅಮಾಸನ ನೃತ್ಯವನ್ನು ನೋಡಿ ಅಯ್ಯೋ ನನಗೂ ಕೂಡ ಇಂಥದ್ದೇ ಒಂದು ಮಗು ಬೇಕು ಅಂತ ಅತ್ಯುಗ್ರವಾಗಿರುವಂಥ ಆಸೆ ಅವಳ ಮನಸ್ಸಲ್ಲಿ ಉಂಟಾಗಿರುತ್ತೆ. ಬಂಗಾರಿಗೆ ಮದುವೆಯಾಗಿ ಈಗಾಗಲೇ 6-7 ವರ್ಷಗಳಾಗಿದ್ರೂ ಕೂಡ ಇನ್ನೂ ಏನು ಫಲವನ್ನೇ ಕಂಡಿರಲಿಲ್ಲ. ಇನ್ನೂ ಆಕೆ ಸಂತಾನವನ್ನು ಪಡ್ಕೊಂಡಿರೋದಿಲ್ಲ. ಅವರಿರೋ ಆಡೋ ಮಾತಿಗೆ ಅವಳು ಎಷ್ಟು ರೋಸ್ ಹೋಗ್ಬಿಟ್ಟಿರ್ತಾಳೆ ಅಂತ ಅಂದರೆ, ಆ ಕಿಚ್ಚು ಅವಳ ಕೈಯಲ್ಲಿ ಮಾಡಬಾರ್ದಲೇ ಇರೋವಂಥ ಕೆಲಸವನ್ನೆಲ್ಲ ಮಾಡಿಸ್ಬಿಡುತ್ತೆ. ಇಷ್ಟಾದರೂ ಅವಳ ಆಸೆ ಈಡೇರ್ತಾ, ಸಂತಾನ ಭಾಗ್ಯ ಲಭಿಸ್ತಾ ಅಂದರೆ ಇಲ್ಲ. ಅವಳದೇ ವಯಸ್ಸಿನ ಬೇರೆ ಹೆಣ್ಮಕ್ಳು 30ರ ಸುತ್ತಿಗೆ ಮುಪ್ಪು ಹಿಡ್ಕೊಂಡ್ಬಿಟ್ಟಿದ್ದಾರೆ, ವಯಸ್ಸಾದಂತೆ ಕಾಣ್ತಾ ಇದ್ದಾರೆ. ಆದರೆ ಇವಳಿಗೆ ಇನ್ನೊಂದು ಮದುವೆ ಮಾಡಿ ಕಳಿಸ್ಬೋದು, ಅಷ್ಟು ರೂಪಸಿಯಾಗಿ ಇನ್ನೂ ಮೈಕೈ ತುಂಬ್ಕೊಂಡು ತುಂಬ ಚೆನ್ನಾಗೇ ಇದ್ದವಳು ಇವಳು. ಈಕೆಯನ್ನು ಯಾರಾದರೂ ನೋಡಿದ್ರೆ ಅರೆಗಳಿಗೆ ಆದರೂ ಆಸೆ ಆಗುವಂತಹ ಭಿನ್ನಾಣ ಅವಳಲ್ಲಿತ್ತು. ಇವಳು ಇಷ್ಟು ಚೆನ್ನಾಗಿ ಚಂದ ಕಾಣೋದಕ್ಕೆ ರಾತ್ರಿ ಆಯಿತು ಅಂದರೆ ಸಾಕು, ಈ ಪೋಲಿ ಪುಂಡರು ಇವಳನ್ನು ಪಡ್ಕೊಬೇಕು ಅಥವಾ ಇವಳಿಗೆ ಕಾಟ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕಲ್ಲನ್ನು ಹಾಕ್ತಾಯಿದ್ರು. ಅವಳ ಗಂಡ ಬಂಗಾರಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ. ಇದೆಲ್ಲ ಏನು, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಈ ಊರಿನ ಜನ ಅಂತ. ಅವನಿಗಂತೂ ಹೊರಗಡೆ ಊರಿನ ಜನಕ್ಕೆ ಮುಖ ತೋರಿಸೋದು ಹೇಗೆ ಅಂತ ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾನೆ. ಈ ಥರದ ಒಂದು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಾಲಕ್ರಮೇಣ ತಿಳಿಯಾಗಿ ಆ ಕಲ್ಲು ಬೀಳೋದು ಕಾಲಕ್ರಮೇಣ ನಿಂತು ಹೋಗಿ ಈಗ ಎಲ್ಲ ಮರ್ತೋಗೋಂಥ ರೀತಿಯಲ್ಲಿ ತಲುಪಿರುತ್ತೆ. ಅವಳು ಹೊರಗಡೆ ಬಂದಿದ್ದಾಳೆ ಅಂದರೆ ಈಗ ಎಲ್ಲ ತಿಳಿಯಾಗಿದೆ, ಆ ಸಮುದಾಯದಲ್ಲಿ ಅವಳು ಕೂಡ ಒಬ್ಬಳಾಗಿ ಜೀವಿಸ್ತಾ ಇದ್ದಾಳೆ ಅಂತ ಅರ್ಥ. ಆದರೆ ಪಾಪ ಅವಳ ಆಸೆ ಈಡೇರಿಲ್ಲ, ಮಗು ಪಡ್ಕೊಳ್ಳೋಂಥ ಆಸೆ. ಅವಳ ಕಣ್ಣುಗಳ ಒಳಗೆ ಅಮಾಸ ತರಾವರಿ ಕುಣಿಯುತ್ತಾ ಇತ್ತು. ಅಂದರೆ ಅಮಾಸ ಆ ಥರ ಒಂದು ನನಗೆ ಮಗು ಬೇಕು ಅಂತ ಅವಳ ಕಣ್ಣಲ್ಲಿ ಆ ಅಮಾಸ ಚಿತ್ರನೇ ಮೂಡ್ತಾ ಇದೆ, ಈ ಥರದೊಂದು ಮಗು ಬೇಕು ನನಗೆ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಇಬ್ಬರು ಯಜಮಾನರು ಕೊಬ್ಬಿರೋಂಥ 2 ಹೋತಗಳನ್ನು ಅಲ್ಲಿಗೆ ತೊಗೊಂಬರ್ತಾರೆ. ಆಗ ಆ ನೃತ್ಯ ಮಾಡ್ತಿರಲ್ವ, ಆ ಗುಂಪು ಎರಡಾಗಿ ಇಬ್ಬಾಗವಾಗಿ ಸೀಳ್ಕೊಂಡು ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ಬರ್ತಾರೆ. ಐಕ್ಳು ಕೂಡ ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ಅಂತ ಛಿದ್ರಗೊಳ್ತಾರೆ. ಆ ಹೋತವನ್ನು ಮಾರಿ ದೇವತೆಗೆ ಅರ್ಪಿಸೋದಕ್ಕೆ ತೊಗೊಂಬಂದಿರ್ತಾರೆ. ಪೂಜಾರಿ ದೇವತೆಗೆ ಪೂಜೆಯನ್ನು ಮಾಡಿ ತೀರ್ಥ ಹೂವನ್ನು ತೊಗೊಂಬಂದು ಹೋತದ ಮೇಲೆ ಇಟ್ಟು ಆ ತೀರ್ಥವನ್ನು ಹೋತದ ಮೇಲೆ ಸಿಂಪಡಿಸ್ತಾರೆ. ಪೂಜೆ ಎಲ್ಲ ಮಾಡಿ ಆ ಹೋತ ಹೋದ್ರಾದ್ಮೇಲೆ ಆ ಹೋತವನ್ನು ಮಾರಿ ದೇವತೆಗೆ ಬಲಿ ಕೊಡ್ತಾರೆ. ಈ ಬಲಿಕರ್ಮವನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ನಾನು ತುಂಬ ಸರಳವಾಗಿ ಚಿಕ್ಕದಾಗೆ ಬಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ. ಯಾವ ರೀತಿ ಕ್ರಿಯೆ ನಡೆಯುತ್ತಲ್ವ ಎಲ್ಲವನ್ನ ಹೇಳಿದ್ದಾರೆ. ಇನ್ನು ಅಲ್ಲೇನಾಗುತ್ತೆ ಅಂದರೆ, ಆ ಹೋತದ ಕತ್ತಿಗೆ ಸುತ್ತಿರುವಂತಹ ಆ ಹೂವಿನ ಮಾಲೆಯನ್ನು, ರಕ್ತ ಆಗಿರುತ್ತೆ, ಆ ಹೂವಿನ ಮಾಲೆಯನ್ನು ಯಾರೋ ಒಬ್ಬ ಹೈದ ತಗೊಬಂದು ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾನೆ ಈ ಅಮಾಸ ಅಂದ್ಬಿಟ್ಟು ಅವನ ಕುತ್ತಿಗೆಗೆ ಹಾಕ್ಬಿಡ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಭಯ ಹೋಗ್ಬಿಡುತ್ತೆ. ಯಾಕಂದರೆ ರಕ್ತ ತಣ್ಣಗಿರುತ್ತೆ ಮತ್ತು ಕೊರಿತಾ ಇರುತ್ತೆ, ಬೇರೆ ರಕ್ತ ತೊಟ್ಟಿಗ್ತಾ ಇರುತ್ತಲ್ವ. ಹಾಗಾಗಿ ಅಮಾಸನಿಗೆ ಭಯ ಆಗ್ಬಿಟ್ಟು ಅದನ್ನು ಅಲ್ಲೇ ಬಿಚ್ಚೆಸ್ಬಿಟ್ಟು ಓಡೋಗ್ಬಿಡ್ತಾನೆ ಕುರಿಯನ ಹತ್ರ. ಪಾಪ ಅಮಾಸ ಮಲಗಿದ್ರೂ ಕೂಡ ಎಷ್ಟೋ ಹೊತ್ತಿನವರೆಗೆ ಇದೇ ಅವನ ಕಣ್ಣಿನ ಮುಂದೆ ಕಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಆ ರಕ್ತ ತೊಟ್ಟಿಗ್ತಾ ಇರೋದು, ಆ ರಕ್ತದ ಹಾರ ಕತ್ತಿಗೆಗೆ ಹಾಕ್ಬಿಟ್ಟಿರೋದು, ಇದೆಲ್ಲ ಅವನಿಗೆ ಕಣ್ಣಿಗೆ ಕಟ್ಟಿರೋಂಥ ರೀತಿಯಲ್ಲಿ ಭಾಸವಾಗ್ತಿರುತ್ತೆ. ಅದರೊಳಗಡೆ ಇನ್ನೂ ಬೆಚ್ಚಿ ಬೆದರಿ ನಿದ್ದೆಯಿಂದ ಎಷ್ಟೋ ಸಲ ಎದ್ದೆದ್ದು ಕುತ್ಕೋತಾನೆ ಇರ್ತಾನೆ. ಅವನು ಇವತ್ತು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿರೋದಿಲ್ಲ. ಇನ್ನು ಆ ಊರಿಗೆ ಬಂದಿರುವಂಥ ನೆಂಟರಿಷ್ಟರು ಕೂಡ ಬಿಳಿ ದುಪ್ಪಟ್ಟಿಯನ್ನು ಹೊತ್ಕೊಂಡು ಅದೇ ಊರಿನ ಮಾರಿಗುಡಿಯ ಅಂಗಳದಲ್ಲೇ ಮಲ್ಕೊಂಡಿರ್ತಾರೆ. ಆ ಒಟ್ಟಾರೆ ಚಿತ್ರಣ ಮಾರಿಗುಡಿಯೇ ಬೆಳ್ಳಗೆ ಕಾಣ್ತಾ ಇತ್ತಂತೆ. ಹೊಡೆದಿರೋದು ಬಿಳಿ ಸುಣ್ಣ, ಹೊತ್ಕೊಂಡಿರೋದು ಬಿಳಿಯ ವಸ್ತ್ರ, ಅವ್ರು ಹೊತ್ಕೊಂಡಿರೋದೆಲ್ಲನೂ ಎಲ್ಲ ಬೆಳ್ಳು ಕಾಣ್ತಾ ಇತ್ತಂತೆ.
ಇನ್ನು ಅದೇ ಊರಿನವನಾಗಿರುವಂಥ ಮತ್ತೊಬ್ಬ ವ್ಯಕ್ತಿ ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ. ಓವರಾಗಿ ಹೊಟ್ಟೆ ತುಂಬ ಎಣ್ಣೆ ಕುಡ್ಕೊಂಡು ಬಂದಿರ್ತಾನೆ. ಕಣ್ಣು ಮುಚ್ಚಿದ್ರೆ ಪ್ರಳಯನೇ ಆಗೋಗೋ ರೀತಿಯಲ್ಲಿ ಅವ್ನಿಗೆ ಆಗ್ತಾಯಿದೆ. ಸರಿಯಾಗಿ ನಡೆಯಕ್ಕೂ ಕೂಡ ಆಗ್ತಾಯಿಲ್ಲ. ತೂರಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡ್ಕೊತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಲೈಟ್ ಕಂಬ ಅಂದ್ರೇ ಅವನಿಗೆ ಸಿಕ್ಕಾಪಟ್ಟೆ ರೋಷ. ಅದಕ್ಕೆ ಜಾಡಿಸಿ ಒದ್ದು ಕೋಲಲ್ಲಿ ಜೋರಾಗಿ ಹೊಡಿತಾನೆ. ಈ ರಾಜಕಾರಣಿಗಳನ್ನು, ಕಾಂಟ್ರಾಕ್ಟರನ್ನು, ರೈಲ್ವೆ ಬಾಸನ್ನು, ಬಡ್ಡಿಗೆ ಸಾಲ ಕೊಡೋ ಮಾದಪ್ಪನನ್ನು ಸೇರಿಸಿ ಎಲ್ಲರನ್ನೂ ಒಟ್ಟಾರೆಯಾಗಿ ಬೈತಾ ತಿರುಗಾಡ್ತಾ ಇದ್ದಾನೆ. ಅವ್ನ ಮಾತುಗಳು ನೋಡಿ, ನಿಮ್ಮ ಕಾರ ನಮ್ಮ ಮ್ಯಾಲ ಬಿಡ್ರಪ್ಪವ್, ನನ್ನ ಮಾತು ಕೇಳಿ ನಗ್ತಾವನೆ ನೋಡ್ರಪ್ಪವ್, ನಗಪ್ಪ ನಗು, ನಿಂಗೆ ನಗೋ ಕಾಲ, ನೀ ಏನ ಮಾಡ್ತಿ ನಗ್ದ, ನಗು ಮಗ್ನ, ಬಡವ್ರ ಉದ್ಧಾರ ಮಾಡುವ ನೀನು, ನಗು ಮಗ್ನ. ಕಮ್ಯುನಿಸಮ್ ಬರಬೇಕು, ಆಗ ನೀ ನಗೋದು ಹೋಗಬೇಕು, ಅಲ್ಲಿ ಗಂಟನೂ ನೀ ನಗ್ತಿ, ನಗಪ್ಪೋ ನಗು. ಆ ಕಗ್ಗತ್ತಲ ರಾತ್ರಿಯಲ್ಲಿ ಅಲ್ಲೋಲ ಕಲ್ಲೋಲ ಇಳಿಸುತ್ತಾ ಅವನ ಮಾತು, ನಗು ಎಲ್ಲವೂ ಬೀದಿ ಬೀದಿ ತುಂಬೆಲ್ಲ ಬಿದ್ದು ಎದ್ದು ಆ ಕೊರೆಯುವ ರಾತ್ರಿ ಕತ್ತಲ ಒಳಗ ಒದ್ದಾಡುತ್ತಿತ್ತು. ನೋಡಿ, ಇಲ್ಲಿ ಈ ಗ್ಯಾಂಗ್ಮನ್ ಸಿದ್ದಪ್ಪ ಇದ್ದಾರಲ್ವ, ಅವರು ಈ ದಲಿತ ಕೇರಿ ಒಂದು ರೀತಿ ಕತ್ತಲುಮಯ. ಅದೇ ಮೇಲ್ಜಾತಿ ವರ್ಗದವರು ಲೈಟ್ ಕಂಬವನ್ನು ಹಾಕಿಸ್ಕೊಂಡಿದ್ದಾರೆ, ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಉತ್ತಮ ರೀತಿಯ ಜೀವನವನ್ನು ಕಟ್ಕೊಂಡಿದ್ದಾರೆ. ಎಲ್ಲ ಸೌಲಭ್ಯಗಳು ಅವರೇ ಉಪಯೋಗಿಸ್ಕೊಂಡಿದ್ದಾರೆ. ದಲಿತರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅನ್ನೋ ಒಂದು ಹತಾಶೆಯನ್ನು ಇವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ ಅವರು. ಕುಡ್ದಿದ್ರು ಕೂಡ ಸತ್ಯ ಮಾತಾಡ್ತಾ ಇದ್ದಾರೆ. ಈ ಥರ ಅವರೊಬ್ಬರೇ ಎಷ್ಟೊತ್ತು ಅಂತ ಮಾತಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ. ಅವ್ರ ದೇಹ ಎಲ್ಲಿ ಬಿತ್ತೋ, ಹೇಗೆ ಬಿತ್ತೋ, ಏನು ಕತೆಯೋ ಆ ಕತ್ಲಲ್ಲಿ ಯಾರಿಗೂ ಕಾಣಿಸ್ಲೇ ಇಲ್ಲ. ಮಾರನೇ ದಿನ ಎಲ್ಲರೂ ಆಕಳಿಸುತ್ತಾ ಆಗಿದಳ್ತಾ ಇದ್ದಾರೆ. ಯಾವ ಜಗಲಿ ನೋಡಿದ್ರೂ ಜನವೋ ಜನ. ಅಷ್ಟಕ್ಕೂ ಎಷ್ಟೋ ಜನ ಇನ್ನೂ ಎದ್ದೇ ಇರಲಿಲ್ಲ. ಉದಾಹರಣೆಗೆ ಸಿದ್ದಪ್ಪ. ಹೀಗೆ ಬೆಳಗಾಗಿ ಮಧ್ಯಾಹ್ನ ಕೂಡ ಆಗ್ಬಿಡುತ್ತೆ. ಜಾತ್ರೆ ಪ್ರಯುಕ್ತ ಹುಲಿಯ ವೇಷವನ್ನು ಕೂಡ ಇಲ್ಲಿ ಆಯೋಜಿಸ್ತಾರೆ. ಮಧ್ಯಾಹ್ನ ಬತ್ತಲೇ ಹುಲಿಯಾಸದವರಿಂದ ಚಲನವಲನ ಮಾರಿಗುಡಿಗೆ ಬರುತ್ತೆ. ನೋಡಿ, ಅಷ್ಟೊತ್ತಿಗೆ ಗೌಡರ ಮನೆಯ ಜೀತದಾಳು ಗೌಡ್ರ ಹಟ್ಟಿಗೆ ಕಾಯಿ ಬೇಕಂತೆ ಅಂತ ಕುರಿಯಯ್ಯನ ಹತ್ರ ಬಂದು ಕೇಳ್ತಾರೆ. ಯಾಕೆ ಹೇಳಿ? ಆ ತೆಂಗಿನ ಮರದಲ್ಲಿ ತುಂಬಾ ತೆಂಗಿನಕಾಯಿಗಳಿರ್ತವೆ. ಆ ತೆಂಗಿನ ಮರ ಕುರಿಯಯ್ಯಂದಾಗಿರ್ತೈತೆ. ಅದಕ್ಕೋಸ್ಕರ ಗೌಡ್ರು ತೆಂಗಿನಕಾಯಿ ಕಿತ್ಕೊಂಬ ಹೋಗು ಅಂತ ಅಂದ್ಬಿಟ್ಟು ಜೀತದಾಳನ್ನು ಕಳಿಸಿರ್ತಾರೆ. ಕುರಿಯಯ್ಯ ಕಿತ್ತಿಸ್ಕೊ ಅಂತ ಹೇಳಿದ ತಕ್ಷಣವೇ ಒಂದೇ ನಿಮಿಷಕ್ಕೆ ಮರವನ್ನು ಉದುರಿಸಿ ಅಲ್ಲಿರುವಂಥ ಎಲ್ಲ ಕಾಯಿಗಳನ್ನು ಕಿತ್ಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನು ಈ ಕಡೆ ಊರ ಒಳಗಡೆ ಈ ಹುಲಿಯ ವೇಷವನ್ನು ನೋಡಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ತುಂಬ ಸುಂದರವಾಗಿ ಅಲಂಕೃತವಾಗಿ ತಲೆಯನ್ನು ಗೊಚ್ಕೊಂಡು ಹೂವನ್ನು ಮುಟ್ಕೊಂಡು ಒಳಗಡೆಯಿಂದ ಹೊರಗಡೆ, ಹೊರಗಡೆಯಿಂದ ಒಳಗಡೆ ಓಡಾಡ್ತಾ ಇರ್ತಾರೆ. ಈ ಹೆಣ್ಮಕ್ಳನ್ನು ಪ್ರಾಯದ ಹುಡುಗರು ಆಗೀಗ ಓಡಾಡ್ತಿರೋಂಥ ಹುಡುಗರನ್ನ ರೇಗಿಸ್ಕೊತ, ಕಿಚಾಯಿಸ್ಕೊತ, ಅವ್ರ ಕೈಯಿಂದ ಬೈಸ್ಕೊತ ತಿರುಗಾಡ್ತಾ ಇರ್ತವೆ ಈ ಹುಡುಗರು. ಈಗ ಮಾರಿಗುಡಿಲಿ ಹುಲಿಯಾಸದ ತಮ್ಮಟೆ ಸದ್ದು ಎಲ್ಲರ ಕಿವಿಗೂ ರಾಚುತ್ತೆ. ಎಲ್ಲರೂ ಒಂದು ಕಡೆ ಬಂದು ಸೇರ್ತಾರೆ. ಎಲ್ಲರೂ ಬರೋ ಹುಲಿಗಳನ್ನೇ ಕಾಯುತ್ತಾ ಕುತ್ಕೊಂಡಿರ್ತಾರೆ. ಹೀಗೆ ಕುತ್ಕೊಂಡಿರ್ಬೇಕಾದ್ರೇ ಆ ಹುಲಿಯ ಮನೆಯ ಬಾಗಿಲು ತೆರ್ಕೊಳ್ಳುತ್ತೆ. ಎಲ್ಲರ ಕಣ್ಣುಗಳು ದಬದಬ ಅಲ್ಲಿಗೆ ಬೀಳ್ತವೆ. ಆ ಊರಿನ ಎಲ್ಲ ಜನರು ಆ ಹುಲಿಯ ಮನೆಯ ಕಡೆನೇ ನೋಡ್ತಾ ಇರ್ತಾರೆ. ಒಂದು ದೊಡ್ಡ ಯಾಸದ ಹುಲಿ ನಿಂಬೆ ಹಣ್ಣ ಬಾಯಲ್ಲಿ ಕಚ್ಚಿ ಒಳಗಿನಿಂದ ಹೊರಕ್ಕೆ ನೆಗೆದು ಬಂತು. ಈ ಹುಲಿ ನೆಗೆದು ಬರುವಂತಹ ರೀತಿಗೆ ಜನವೆಲ್ಲ ಔಹಾರಿ ಚದುರಿ ಸರಿದು ಅಲ್ಲೇ ರೌಂಡಾಗಿ ಒಂದು ಜಾಗವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಅದಾದಮೇಲೆ 4-6 ದೊಡ್ಡ ಹುಲಿಗಳು, ಕತ್ತೆ ಕಿರುಬ, ನಗುಸೋ ಕೋಡಂಗಿ ಒಂದಾದ ಮೇಲೊಂದು ಬಂದು ಒಂದೊಂದೇ ನಿಂತ್ಕೊತವೆ. ಬಂದವುಗಳಲ್ಲಿ ಒಂದು ಮರಿ ಹುಲಿಯೂ ಕೂಡ ಇತ್ತು. ಎಲ್ಲ ಒಂದಾದ ಮೇಲೆ ಒಂದು ಸಾಲಾಗಿ ನಿಂತು ದೇವರಿಗೆ ಕೈ ಜೋಡಿಸಿ ನಮಸ್ಕರಿಸಿ ಅಲ್ಲಿಂದಲೇ ಕುಣಿತವನ್ನು ಆರಂಭ ಮಾಡ್ತಾರೆ. ಕತ್ತೆ ಕಿರುಬ ಎಲ್ಲರಿಗಿಂತಲೂ ಜೋರಾಗಿ ಮಜಬೂತಾಗಿತ್ತು. ಇವನು ಯಾರು ಹೇಳಿ? ಆಗಲೇ ಮರಿ ಕಡಿಬೇಕಾದ್ರೆ ಲೀಲಾಜಾಲವಾಗಿ ಕತ್ತಿಯನ್ನು ಹಿಡ್ಕೊಂಡು ನಿಂತಿದ್ನಲ್ಲ, ಅವನೇ. ಅವನಿಗೆ ಈ ಯಾಸ ಥೇಟಾಗಿತ್ತು. ಬಹಳ ಒಪ್ಪುವಂಥ ರೀತಿಯಲ್ಲೇ ಇತ್ತು ಈ ಕಿರುಬನ ವೇಷ. ಅವನಿಗೆ ತಮ್ಮಟೆ ಸದ್ದಿಗೆ ಹೆಜ್ಜೆ ಹಾಕ್ತಾ ಬಂದ ಅಂದರೆ ಜನಕ್ಕೆ ಜನವೇ ಫರ್ಲಾಂಗ್ ದೂರ ಜಿಗಿತಾ ಇದ್ರು. ಕುಣಿತ ಬೀದಿಗೆ ಬಂದಾಗ ಹೆಂಗಳು, ಮಕ್ಕಳು ಜಗಲಿ ಇಳಿದೇನೆ ಜೀವ ಹಿಡ್ಕೊಂಡು ನೋಡ್ತಾ ಇದ್ರು. ಏನಾರ ಕುಣಿತ ಅವ್ರ ದಿಕ್ಕಗ ಬಂದರೆ ಗುಡುಕ್ಕಂತ ಒಳಕ್ಕಾಗಿ ಚಿಲಕ ಹಾಕ್ಕೊಂಡು ಬಿಡೋರು. ಇನ್ನು ಸಣ್ಣ ಹೈಕ್ಳಂತೂ ದೂರವೇ ನಿಂತ್ಕೊಂಡು ಕುಣಿತ ಹೊತ್ತ ಕಡೆ ಎಲ್ಲ ಹೊತ್ತಾ ಇದ್ರು. ಹಾಗೆ ಕುಣಿತ ನಡೆದು ಒಕ್ಕಲಕೇರಿಗೂ ಬಂದು ಅಲ್ಲಿ ಚಾವಡಿ ಮುಂದೆ ಕುಣೀತು. ಕುಣಿತಕ್ಕೆ ಗೌಡರು, ಶಾನುಭೋಗರು ಎನ್ನದೆ ಮುಂತಾದ ಮೇಲು ಜಾತಿ ಮುಖಂಡರು ಸೇರಿದ್ದರು. ಅವರೆಲ್ಲ ಕುಣಿತದವರಿಗೆ ತಮ್ಮ ತಮ್ಮ ಸ್ಥಾನಮಾನಕ್ಕೆ ತಕ್ಕಂಥ ಇನಾಮು ಕೊಟ್ಟು ಶಭಾಷ್ಗಿರಿಯನ್ನು ಕೂಡ ಕೊಡ್ತಾಯಿದ್ರು. ಕತ್ತಲಾಗೋವರೆಗೂ ಕೂಡ ಈ ಹುಲಿ ವೇಷವನ್ನು ಆಡ್ತಾಯಿದ್ರು.
ಈ ಹುಲಿ ವೇಷ ಮುಗಿದ್ರೂ ಕೂಡ ಇವ್ರು ನಿದ್ದೆ ಮಾಡಬೇಕಾದ್ರೂ ಕೂಡ ಹುಲಿ ವೇಷ ಕಣ್ಮುಂದೆ ತಾಂಡವ ಆಡ್ತಾ ಇತ್ತಂತೆ ಆ ಊರ ಜನಗಳಿಗೆ. ಎಲ್ಲಿ ಕೇಳಿದ್ರು ಅದೇ ತಮಟೆ ಸೌಂಡು, ಡಂಗ್ ಡಂಗು ಡಕ್ಕು ಚಿಕ್ಕಿ ಅನ್ನೋ ಒಂದು ಸೌಂಡು, ತಮಟೆಯ ಧ್ವನಿ ಆ ಒಂದು ರೀತಿ ನಿನಾದಮಯವಾಗಿ ಕಿವಿಲಿ ಗುಯ್ಗುಡ್ತಾ ಇತ್ತಂತೆ. ಇನ್ನು ಈ ಕಡೆ ಗೌಡ್ರು ಮಲ್ಗೋಕ್ಕೂ ಹೋದರೆ ನಿದ್ದೆನೂ ಬರ್ತಾ ಇಲ್ಲ. ಅವ್ರಿಗೂ ಕೂಡ ಈ ಹುಲಿ ಆಸನೆ ಅಡ್ಡ ಬರ್ತಾ ಇದೆ. ಇನ್ನೇನು ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಅಂತ ಎದ್ದು ಹೊರಗಡೆ ಬರ್ತಾರೆ. ಹಟ್ಟಿಯ ಜೀತ್ಗಾರ ಇನ್ನೂ ಎಚ್ಚರವಾಗೇ ಇದ್ದ. ಗೌಡ್ರು ಹೊರಗಡೆ ಬಂದರು ಅಂತ ಇವನು ಎದ್ದು ಕುತ್ಕೊತಾನೆ. ಗೌಡ ಬೀಡಿನ ಬಾಯಿಗೆ ಸಿಕ್ಕಿಸಿ ಕಡ್ಡಿಗೀರಲು ಆ ಬೆಳಕಿಗೆ ಕತ್ತಲೆಯಲ್ಲೂ ಅವರ ಮುಖ ಕೆಂಪಗೆ ಕಂಡು ಹಾಗೆ ನಂದಿತು. ಗೌಡರು ಹೊಗೆ ನುಂಗುತ್ತಾ ಇದ್ದು ಆಮ್ಯಾಲ ಜೀತಗಾರನ ದಿಕ್ಕ ತಿರುಗಿ, ಅದೇ ಆ ಮರಿ ಹುಲಿ ಮಾಡ್ತಿತ್ತಲ್ಲ ಆ ಹೈದ ಯಾರಾವ ಎಂದರು. ಜೀತಗಾರ, ಅದೇ ಅಳಿ ಅಮಾಸ ಅಂತ ಅಂದನು. ಅಮಾಸ ಅಮಾಸ ಅಂದ್ರ ಎಂದು ಮತ್ತೂ ಈ ಗೌಡ ಕೇಳ್ತಾನೆ. ಅದಕ್ಕ ಅದೇ ಅಳಿ ಆ ಕುರಿಯಯ್ಯನ ಜೊತೆಯಲ್ಲಿ ಒಂದು ತಾಯಿ ತಂದೆ ಇಲ್ಲದ ತಬ್ಬಲಿ ಹೈದ ಇತ್ತಲ್ಲ ಬುದ್ಧಿ, ಅದೇನೆ ಅಂದನು. ಇದಕ್ಕ ಗೌಡ್ರು ಅತ್ಯಾಶ್ಚರ್ಯದಿಂದ, ಎಲ್ಲವ ಆ ಮಠದ ಮುಂದೆ ಹೋಗಿ ಬರೋರು ಕಾಸು ಕೇಳ ನಿಂತ್ಕೊಳ್ಳೋ ಆ ಅಬ್ಬೆಪಾರಿನ ಹುಲಿಯಾಸದಲ್ಲಿ ಎಷ್ಟು ಬೆಳೆದಂತೆ ಕಾಣ್ತಾನೆ ನೋಡು ಅಂದರು. ಗೌಡರ ಕಣ್ಣುಗಳ ಮುಂದೆ ಅಮಾಸ ಹುಲಿಯಾಸ ಹಾಕಿ ಬಗೆ ಬಗೆಯಾಗಿ ಕುಣಿಯುತ್ತಾ ಬಂತು. ಇಲ್ಲಿಗೆ ಅಮಾಸ ಕಥೆಯ ಸಾರಾಂಶ ಮುಕ್ತಾಯ ಆಗುತ್ತೆ. ಸಂಪೂರ್ಣವಾಗಿ ಅಮಾಸ ಕಥೆ ಏನು ಹೇಳಕೊಟ್ಟಿದೆ ಅಂತಂದರೆ, ಗ್ರಾಮ್ಯ ಪ್ರಪಂಚದ ಸಾಂಸ್ಕೃತಿಕ ಆಚರಣೆಗಳ ವಿವರಣೆ, ಅದರಲ್ಲೂ ದಲಿತ ಸಮುದಾಯದ ಸಾಂಸ್ಕೃತಿಕ ಆಚರಣೆಗಳ ವಿವರಣೆಯನ್ನು ತುಂಬ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಜೀತ ಪದ್ಧತಿಯ ಅಮಾನವೀಯ ಕೃತ್ಯಗಳನ್ನು ತೀರಾ ಸರಳವಾಗಿ ವಿವರಿಸಿ ತೋರಿಸಿದ್ದಾರೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಅದು ಯಾವ ಥರ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಕುರಿಯಯ್ಯ ಗೌಡರ ಜೀತ ಪದ್ಧತಿಯಲ್ಲಿ ಮಿಂದೆದ್ದು ಇಳಿ ವಯಸ್ಸಲ್ಲಿ ಮಾರಿಗುಡಿಗೆ ಸೇರ್ಕೊತಾನೆ, ಹೌದಲ್ವಾ? ನೋಡಿ, ಈ ಅಮಾಸನಷ್ಟೇ ವಯಸ್ಸಿದ್ದಾಗ ಹುಲಿ ವೇಷವನ್ನು ಹಾಕ್ತಿದ್ದ. ಅದನ್ನು ಮೆಚ್ಕೊಂಡು ಈ ದೊಡ್ಡ ಗೌಡ್ರು, ನೀನು ನಮ್ಮ ಜೊತೆನೇ ಇದ್ಬಿಡು, ಒಂದೆರಡು ಕುರಿ ನೋಡ್ಕೋ ಸಾಕು, ನೀನು ಹೊಟ್ಟೆಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡೋಗಿ ಇರಿಸ್ಕೊಂಡ್ರು. ಅವನ ರಟ್ಟೆಯಲ್ಲಿ ಬಲ ಇರೋವರೆಗೂ ಅವನ ಕೈಲಿ ದುಡ್ಸ್ಕೊಂಡು ಕೊನೆ ಕಾಲದಲ್ಲಿ ಅವನಿಗಂತೂ ತನ್ನ ಹಾಕೋದಕ್ಕೂ ಆಗದೆ ಹೊರಗಡೆ ದಬ್ಬಿಡ್ತಾರೆ, ಈಚೆ ಕಳಿಸ್ಬಿಡ್ತಾರೆ. ಆಗ ಇವ್ರಿಗೆ ಆಶ್ರಯ ಕೊಟ್ಟಿದೆ ಮಾರಿಗುಡಿ. ಇದಿಷ್ಟೇ ಸಾಲದು ಅಂತ ಎಷ್ಟು ದುಷ್ಟ ಬುದ್ಧಿ ನೋಡಿ ಈ ಗೌಡ್ರಿಗೆ. ಇವನು ಏನೋ ಒಂದು ತೆಂಗಿನ ಮರ ಹಾಕ್ಕೊಂಡಿದ್ದಾನೆ, ಅದ್ರಲ್ಲಿ ತೆಂಗಿನಕಾಯಿ ಬಿಟ್ಟಿದ್ದಾವೆ. ಆ ತೆಂಗಿನಕಾಯಿನೂ ಕೂಡ ಕಿತ್ಕೊಂಡು ಬರೋದು ಕೇಳಿದ್ದಾನೆ ಗೌಡ. ಅದು ಫ್ರೀಯಾಗಿ ಏನೋ ಇವರೇ ಮರ ನೆಟ್ಟು ಬೆಳೆಸಿರೋ ಥರ ತೆಂಗಿನಕಾಯಿನ ಕಿತ್ಕೊಂಡು ಹೋಗ್ತಿದ್ದಾರೆ, ಸಂಪೂರ್ಣವಾಗಿ ಮರನೇ ಬರಿದು ಮಾಡಿ. ಹಾಗೆ ಇಲ್ಲಿ ಇನ್ನೂ ಒಂದು ಕೊನೆಯದಾಗಿ ಸೂಕ್ಷ್ಮತೆ ಗಮನಿಸ್ತಿದ್ದೀರಾ, ಅವನು ಅಮಾಸನ ದೃಶ್ಯವನ್ನು ಏನಕ್ಕೆ ನೆನಪಿಸ್ಕೊತಾ ಇದ್ದಾನೆ, ಇಷ್ಟೊಂದು ಬೆಳೆದ್ಬಿಟ್ಟಿದ್ದಾನ ಅಂತ ಅವನು ಯಾಕೆ ಅನಿಸ್ತಿದೆ ಅವನಿಗೆ ಅಂತಂದರೆ, ಈಗ ಅವನನ್ನು ಕುರಿಯನ ಥರನೇ ಕರ್ಕೊಂಬಂದು ಜೀತಕ್ಕೆ ಹಾಕೊಳ್ಳೋಣ ಅನ್ನೋ ಪ್ಲ್ಯಾನ್ ಮಸ್ಲತ್ ನಡೆಸ್ತಾ ಇದ್ದಾನೆ ಗೌಡ. ಈ ಮೇಲ್ವರ್ಗದವರ ದಬ್ಬಾಳಿಕೆ ದರ್ಪ ದವಲತ್ತುಗಳನ್ನೆಲ್ಲ ಈ ಕೆಳವರ್ಗದವರು, ತಳ ಸಮುದಾಯ ಅಂತ ಏನು ಕರಿತೀವಲ್ಲ, ದಲಿತ ಸಮುದಾಯ, ಇವರು ಮೌನವಾಗಿ ಅದು ಯಾಕೆ ಸಹಿಸ್ಕೊತಾ ಇದ್ದಾರೋ ಅದಂತೂ ಗೊತ್ತಾಗ್ತಾ ಇಲ್ಲ. ಒಬ್ಬರಾದರೂ ಹೇಳ್ಬೋದಾಗಿತ್ತಲ್ವಾ, ನೀವು ಅಟ್ಲೀಸ್ಟ್ ಆ ಕುರಿಯನಿಗೆ ಏನಾದರೂ ಸಹಾಯ ಮಾಡಿ ಅಂತ. ಯಾರು ಏನೂ ಮಾತಾಡೋದೇ ಇಲ್ಲ. ಇದರಿಂದ ಏನು ನಮಗೆ ತಿಳ್ಸೋಕೆ ಹೊರಟಿದ್ದಾರೆ ಲೇಖಕರು ಅಂತಂದರೆ, ಈ ಸಮಾಜದಲ್ಲಿ ಕೆಲವೊಂದಿಷ್ಟು ಜನಗಳು ಇದನ್ನೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಅದನ್ನೇ ಆಚರಿಸ್ತಾ ಇದ್ದಾರೆ, ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮಲ್ಲೂ ಕೂಡ ಇಂತಹ ಉತ್ಸಾಹದ ಚಿಲುಮೆಗಳಿದ್ದಾರೆ. ಅದನ್ನು ನಾವು ಬದಲಾವಣೆಗೆ ಸ್ಫೂರ್ತಿಯಾಗಿ ತಗೊಬೇಕು ಅನ್ನೋದನ್ನು ಇಂತಹ ಕತೆ ಕವನಗಳ ಮೂಲಕ ನೋಡ್ಬೋದು.